ನಮ್ಮ ಅಣ್ಣಾಮಲೈಯವರು ಅವರು ಒಂದು ರೀತಿಯಲ್ಲಿ ನಮ್ಮವರಂತ ಹೇಳ್ತೇವೆ. ಅವರು ಹೊರಗಿಂದ ಹೋದಾಗ ಬಿಜೆಪಿಯ ಪಕ್ಷದಲ್ಲಿ ಇದ್ದಾರೆ, ಅವರು ಉನ್ನತವಾದ ಹುದ್ದೆಯಲ್ಲಿದ್ದಾರೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ರೆ ಅಣ್ಣಾಮಲೈಯವರು ನಮ್ಮವರಿಂದ ತಿಳ್ಕೊಂಡು. ಯಾಕಂದ್ರೆ ಅವರು ನಮ್ಮ ಪರ್ಯಾಯದಲ್ಲಿ ಉಡುಪಿಯಲ್ಲಿ ವಿಶೇಷವಾದ ಕಾರ್ಯವನ್ನು ಮಾಡಿದರು. IPS ಅಧಿಕಾರಿಯಾಗಿದ್ದಾಗ ಉಡುಪಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅಣ್ಣಾಮಲೈಯವರು ಇದ್ದ ಸಂದರ್ಭದಲ್ಲಿ ನಮ್ಮ ಉಡುಪಿಯಲ್ಲಿ ಯಾವ ತರಹ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಯಾರೂ ಸಹಿತ ಬೈಕ್ ತಗೊಂಡು ಫಾಸ್ಟಾಗಿ ಹೋಗ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಣ್ಣಾಮಲೈಯವರು ಎಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಆ ತರಹವಾದ ಪರಿಸರ ಇತ್ತ ಪ್ರಸಂಗದಲ್ಲಿ. ಎಲ್ಲಿ ಬೇಕಾದ್ರೆ ಬಂದು ಬಿಡುವುದು ಅಂತ ಹೇಳಿ ಕೆಲವರೆಲ್ಲ ಇದ್ರು ತುಂಬಾ ಹಣವಂತರ ಮಕ್ಕಳೆಲ್ಲ ಫಾಸ್ಟಾಗಿ ಬೈಕಲ್ಲಿ ಹೋಗುವುದು, ಕಾರಲ್ಲಿ ಈ ತರ ಹಾಗೆ ಮಾಡ್ತಾ ಇದ್ರು. ಅವರೆಲ್ಲ ಏನಂತ ಹೇಳಿದ್ರೆ ನಮ್ಗೆ ಹಣ ಇದೆ, ಏನ್ ಬೇಕಾದ್ರೆ ಮಾಡಬಹುದು ನಾವು, ಯಾಕಂದ್ರೆ ರಸ್ತೆ ನಮ್ಮದೇ ರಸ್ತೆ ಅಂತ ಆ ಒಂದು ಭಾವನೆ ಅವರಲ್ಲಿ ಇತ್ತು. ಆದ್ರೆ ಅಣ್ಣಾಮಲೈಯವರು ಅಂತಹ ಶ್ರೀಮಂತರ ಮಕ್ಕಳನ್ನು ಹಿಡಿದು ಅವರು ಚೆನ್ನಾಗಿ ಬೈದು ಒಳ್ಳೆ ರೀತಿಯಲ್ಲಿ ಆ ಉಡುಪಿಯಲ್ಲಿ ನಮ್ಗೆ ಯಾವುದು ನಡೆಯುವುದಿಲ್ಲ ಅಂತ ತೋರಿಸಿಕೊಟ್ಟವರು ನಮ್ಮ ಅಣ್ಣಾಮಲೈಯವರು ಅಂತ ನಾವು ಹೇಳಬಹುದು.